BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಜಾಗೃತಿ ಜಾಥಾವನ್ನು ಉದ್ದೇಶಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಬಿ ತನರುಮ್ ಅವರು ಮಾತನಾಡಿದರು. ಓದ್ಕೊಂಡಿದೀವಿ ನಾವೆಲ್ಲರೂ, ಆ ಸ್ಟೂಡೆಂಟ್ಸ್ಗೆ ಗೊತ್ತಿದೆ. ಬಟ್ ಸಾರ್ವಜನಿಕರಿಗೆ, ಪ್ರತಿಯೊಬ್ಬರಿಗೆ ಹೇಳಿ ಎಲ್ಲ ಕಡೆ 26ನೇ ತಾರೀಕಿಂದ ಆಲ್ಮೋಸ್ಟ್ 100ಕ್ಕಿಂತ ಜಾಸ್ತಿ ಜಾಥೆಗಳು ಈಗಾಗಲೇ ಆಗಿದೆ. 5 ಈ ರೀತಿ ಸ್ತಬ್ಧ ಚಿತ್ರವನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದೆ, ಹಳ್ಳಿಗೆ ಹೋಗ್ತಾ ಇದೆ. ಪ್ರತಿಯೊಂದು ಜನರಿಗೆ, ಸಾರ್ವಜನಿಕರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಪ್ರತಿಯೊಬ್ಬರಿಗೆ ಗೊತ್ತಾಗ್ಲಿ ಆ ಸಂವಿಧಾನದಲ್ಲಿ ಇರೋದು ತತ್ವಗಳು ಏನು, ಸಿದ್ಧಾಂತಗಳು ಏನು, ನಮ್ಮ ಜೀವನದಲ್ಲಿ ಅದು ಪರಿಣಾಮ ಏನಿದೆ, ಪ್ರತಿಯೊಬ್ಬ ಜೀವನದಲ್ಲಿ ಏನ್ ಪರಿಣಾಮ ಇದೆ ಅಂತ ಎಲ್ಲರಿಗೆ ಗೊತ್ತಾಗ್ಲಿ ಅಂತ ಆ ಒಂದು ಉದ್ದೇಶದಿಂದ ಬಾಬಾ ಅಂಬೇಡ್ಕರ್ ಸಾಹೇಬ್ರದ್ದು ಕೊಡುಗೆ ಏನಿದೆ, ಸಂವಿಧಾನ ರೂಪದಲ್ಲಿ ಮಾತ್ರ ಅಲ್ಲ, ಏಕತೆ, ಸಮಾನತೆ ಮತ್ತು ನಿಜವಾಗ್ಲೂ ನ್ಯಾಯ ಸಿಗೋ ರೀತಿ ಏನೇನು ತತ್ವಗಳು ಇದೆ ಅಲ್ವಾ, ಅದು ಎಲ್ಲರಿಗೆ ಸಿಗ್ಲಿ. ಪ್ರತಿಯೊಂದು ಹಕ್ಕುಗಳು ನಮಗೆ ಬಂದಿರೋದು ಸಂವಿಧಾನದಿಂದ. ಮೂಲಭೂತ ಹಕ್ಕುಗಳು ಜೊತೆಗೆ ನಮ್ಮ ಮೇಲೆ ಮೂಲಭೂತ ನಾವು ಕರ್ತವ್ಯಗಳು ಸಹ ನಮ್ಮ ಮೇಲೆ ಇದೆ ಅಂತ ಆ ಒಂದು ಉದ್ದೇಶ ಎಲ್ಲರಿಗೆ ತಲುಪಲಿ, ಎಲ್ಲರಿಗೆ ಅರಿವು ಬರಲಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಈಗಾಗಲೇ 4-5 ತಾಲೂಕುಗಳಲ್ಲಿ ಗಾಡಿಗಳು ಹೋಗಿ ಓಡಾಡಿ ಬಂದಿದೆ. ಇನ್ನು ಮುಂದೆ ಹೋಗ್ತಾ 23ನೇ ತಾರೀಕು ಫೆಬ್ರವರಿವರೆಗೆ ಪ್ರತಿಯೊಂದು ಹಳ್ಳಿ ಕಡೆ, ಪ್ರತಿಯೊಂದು ಗ್ರಾಮ ಪಂಚಾಯತಿ, ಪ್ರತಿಯೊಂದು ULP ಕಡೆ ಇದು ಗಾಡಿ ಹೋಗೋ ರೀತಿ, ಇದು ಒಂದು ಮಾತ್ರ ಅಲ್ಲ, ಈ ರೀತಿ 5 ಗಾಡಿಗಳಿವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ CO ಬನ್ವರ್ ಸಿಂಗಮೀನಾ, ಮಹಾನಗರ ಪಾಲಿಕೆ ಆಯುಕ್ತ ಭುವನೇಶ್ ಪಾಟೀಲ್, ADC ರಾಚಪ್ಪ, ಸಮಾಜ ಕಲ್ಯಾಣ ಇಲಾಖೆಯ JDP ಶುಭಾ ಸೇರಿದಂತೆ ಅನೇಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಪ್ರಾಂತ್ಯದಲ್ಲಿ ತತ್ವ ಪದಗಳ ಅಧ್ಯಯನ ಮತ್ತು ಸಂಶೋಧನಾ ಪ್ರಾಧಿಕಾರವನ್ನು ಸ್ಥಾಪಿಸಬೇಕು ಎಂದು ಕಡಕೋಳ ಮಡಿವಾಳೇಶ್ವರ ಮಠದ ಶ್ರೀ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಸರ್ಕಾರಕ್ಕೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಅಂದಾಜು 500ಕ್ಕೂ ಹೆಚ್ಚು ಮಂದಿ ತತ್ವ ಪದಕಾರರು ಬಾಳಿ ಬದುಕಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ನೆಲವು 100ಕ್ಕೂ ಹೆಚ್ಚು ಮಂದಿ ತತ್ವ ಪದಕಾರರ ನೆಲವಾಗಿದೆ. ಕಲಬುರಗಿ ಜಿಲ್ಲೆಯ ಕಡಕೋಳ ಮಡಿವಾಳಪ್ಪನವರನ್ನು ತತ್ವ ಪದಗಳ ಅಲ್ಲಮನೆಂದು ಗುರುತಿಸಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯ ಕಡಕೋಳ ಮಡಿವಾಳಪ್ಪನವರನ್ನು ತತ್ವ ಪದಗಳ ಅಲ್ಲಮನೆಂದು ಗುರುತಿಸಲಾಗಿದೆ. ಇದರ ಪ್ರಯುಕ್ತವಾಗಿ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಪ್ರಾಂತ್ಯದಲ್ಲಿ ತತ್ವ ಪದಗಳ ಅಧ್ಯಯನ ಮತ್ತು ಸಂಶೋಧನಾ ಪ್ರಾಧಿಕಾರ ಸ್ಥಾಪಿಸುವುದರ ಕುರಿತಾಗಿ ಘೋಷಣೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಯಡ್ರಾಮಿ ತಾಲೂಕಿನ ಮಹಾಸಂತ ಶಿವಯೋಗಿ ತತ್ವಪದಗಳ ಹರಿಕಾರ 17ನೇ ಶತಮಾನದ ಶರಣಬಸಪ್ಪನ ಸಮಕಾಲೀನ
ಮಡಿವಾಳ ಶಿವಯೋಗಿಗಳು 1750 ಪದ್ಯಗಳನ್ನು ವಚನಗಳನ್ನು ಬರೆದು ತತ್ವಪದಗಳನ್ನು ಬರೆದು ಈ ನಾಡಿಗಲ್ಲದೆ ದೇಶಕ್ಕೆ ಪರಿಚಯ ಆಗಿರ್ತಕ್ಕಂಥ ಮಹಾನುಭಾವ. ಅವರ ತತ್ವಪದಗಳ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಸುಮಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಧರ್ಮಸಿಂಗ್ ಸಾಹೇಬರಿರೋಗೂ ಕೂಡ ಇದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತು BJP ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗೂ ಕೂಡ ಈ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇಲ್ಲಿವರೆಗೂ ನಮ್ಮ ಆಸೆ ಈಡೇರಿಲ್ಲ. ಆದ ಕಾರಣ ಇವತ್ತು ಮಡಿವಾಳಪ್ಪನವರ ಸಂಶೋಧನಾ ಕೇಂದ್ರ ನಮ್ಮ ಕಡ್ಕೋಳದ ಕ್ಷೇತ್ರದಲ್ಲಿ ಆಗಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಕೊಂಡು ಸನ್ಮಾನ್ಯ ಶ್ರೀ ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಹಾಗೂ KKRD ಅಧ್ಯಕ್ಷರಾಗಿ ಅವ್ರ ಮುಂದೆ ಈ ಬೇಡಿಕೆಯನ್ನು ಸಾಕಷ್ಟು ಸಲ ಗಮನದಾಗ ತಂದಿದ್ದೀವಿ. ನಮ್ಮ ಧಾರ್ಮಿಕ ಸಮಾರಂಭದಲ್ಲಿ ಕೂಡ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಇಲ್ಲಿವರೆಗೆ ಸರ್ಕಾರದ ಮುಖಾಂತರವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಒತ್ತಾಯ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕನ್ನುವಂಥ ಇಚ್ಛೆಯನ್ನು ನಮ್ಮ ಭಾಗದ ಮಡಿವಾಳಪ್ಪನವರ ಲಕ್ಷ ಅಭಿಮಾನಿಗಳು ಭಕ್ತರು ಆಶೆಯನ್ನು ಈಡೇರಿಸ್ತಾರನ್ನುವಂಥ ಸಂದರ್ಭವನ್ನು ನೆನಪಿಸಿಕೊಂಡು ಮತ್ತು ಬಹಳ ಬಲವಂತವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಎಷ್ಟೋ ವರ್ಷಗಳ ಆಗಬೇಕಾಗಿತ್ತು ಮಡಿವಾಳಪ್ಪನವರ ಸಂಶೋಧನಾ ಕೇಂದ್ರ ತತ್ವಪದಗಳ ಈ ಭಾಗದ ಕಲ್ಯಾಣ ಕರ್ನಾಟಕದೊಳಗೆ ಸುಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಮಡಿವಾಳಪ್ಪನವರ ಈ ಬೇಡಿಕೆಯನ್ನು ನೀವು ಈಡೇರಿಸ್ತೀರಿ ಅಂತ ಭಾವಿಸಿಕೊಂಡು ನಿಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರವಾಗಿ ನಿಮ್ಮೆಲ್ಲರ ಒಂದು ನೀವು ಒತ್ತಾಯಪೂರ್ವಕವಾಗಿ ದಲಿತ ಜನಜಾಗೃತಿ ವೇದಿಕೆ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಯಲ್ಲಾಲಿಂಗ ಖನ್ನಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ಫೆಬ್ರವರಿ 13ರಂದು ಮಧ್ಯಾಹ್ನ 12:30 ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ವೇಳೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭಿಸಲಾಗುವುದು ಹಾಗೂ ಸಂಘಟನೆಯ 8ನೇ ವರ್ಷದ ಅಂಗವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಸಂಗಾನಂದ ಬಂತೇಜಿ ಅವರು ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಶಾಸಕ MY ಪಾಟೀಲ್ ಆಗಮಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್, MLC ತಿಪ್ಪಣ್ಣಪ್ಪ ಕಮಕನೂರ್, ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ದಯಾನಂದ್ ಅಕ್ಸರ್ ಸೇರಿದಂತೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ದಲಿತ ಜನಜಾಗೃತಿ ವೇದಿಕೆಯ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ಫೆಬ್ರವರಿ 13ರಂದು ಕನ್ನಡ ಭವನದಲ್ಲಿ ಪ್ರಾರಂಭ ಮಾಡ್ತೀವಿ. ಈ ನಮ್ಮ 8ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂಥೇಳಿ ಈ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಲಿತ ಜನಜಾಗೃತಿ ವೇದಿಕೆಯ ಸುಮಾರು 8 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಯಾವುದೇ ಒಂದು ಅನ್ಯಾಯ ಆದರೂ ಕೂಡ ಅದರ ವಿರುದ್ಧವಾಗಿ ನಾವು ದಲಿತ ಜಾಗೃತಿ ವೇದಿಕೆಯ ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಬಂದಿದೆ. ಹಾಗಾಗಿ ನಮ್ಮ ದಲಿತ ಜನಜಾಗೃತಿ ವೇದಿಕೆ 8ನೇ ವರ್ಷದ ವಾರ್ಷಿಕೋತ್ಸವ ಇದೇ ಫೆಬ್ರವರಿ 13ರಂದು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪತ್ರಿಕೆ ಮಾಧ್ಯಮದವರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಅದೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ MY ಪಾಟೀಲ್ ಸಾಹೇಬರು, ಅಫ್ಜಲ್ಪುರ ಶಾಸಕರು ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕರು ಹಾಗೂ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಸಾಹೇಬರು ಹಾಗೂ ಹಿರಿಯ ಹೋರಾಟಗಾರರಾದ ಸೂರ್ಯಕಾಂತ್ ನಿಂಬಳ್ಕರ್ ಸಾಹೇಬರು, ರಾಜ್ಕುಮಾರ್ H ಕಪ್ನೂರ್ ಅಣ್ಣವರು, ಶಂಕರ್ ಶಾಬಾದ್ ಅವರು ಹಾಗೂ ಹಿರಿಯ ಮುಖಂಡರಾದ ದಲಿತ ಲೋಕ್ ದಳಪತಿ ಇಟ್ಟಲ್ ದೊಡ್ಮನಿ ಸಾಹೇಬರು ಹಾಗೂ ಅನೇಕ ನಮ್ಮ ಶರ್ಮಾ ಸಾಹೇಬರು, ಅನೇಕ ಮುಖ್ಯ ಬಂತೇಜಿಯವರು, ಸಂಗನಂದ್ ಬಂತೇಜಿಯವರು, ಅನೇಕ ಹೋರಾಟಗಾರರು ಹಾಗೂ ನಮ್ಮ ಮುಖಂಡರು, ನಮ್ಮ ಸಮಾಜದ ಮುಖಂಡರು ಹಾಗೂ ನಮ್ಮ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಒಂದು
ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ದಲಿತ ಜಾಗೃತಿ ವೇದಿಕೆ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಶ್ರೀ ಸರಡಗಿ ಮಹಾಲಕ್ಷ್ಮಿ ಶಕ್ತಿಪೀಠದ 37ನೇ ಸಂಭ್ರಮದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಮ ಪೂಜ್ಯ ಶ್ರೀ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯಾರವರ 60ನೇ ವರ್ಷದ ಷಷ್ಠಿ ಪೂರ್ತಿ ಸಮಾರಂಭ ಹಾಗೂ ಭಾವೈಕ್ಯತೆಯ ಧರ್ಮಸಭೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಫೆಬ್ರವರಿ 16ರಿಂದ 26ರವರೆಗೆ ಶ್ರೀ ವರದಾನೇಶ್ವರಿ ಗುಡ್ಡಾಪುರದ ದಾನಮ್ಮ ದೇವಿಯ ಮಹಾಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ದಿನಾಂಕ 27ರಂದು ಸಾಮೂಹಿಕ ವಿವಾಹ, ದಿನಾಂಕ 28ರಂದು 11,000 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ದಿನಾಂಕ 28ರಂದು ಶ್ರೀದೇವಿಯ ಗೋಪುರಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರೋಹಣ ಕಾರ್ಯಕ್ರಮ ಮತ್ತು ದಿನಾಂಕ 29ರಂದು ಮಹಾರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ರಾಜಕೀಯ ಗಣ್ಯಮಾನ್ಯರು, ಅತಿಥಿ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಈ ಒಂದು ದೇವಿ ಅವತಾರ ಪುರುಷರಾಗಿ ಈ ಕಡೆ ತಿರುಗಿ ಇವತ್ತಿನವರೆಗೂ ಕೂಡ ಒಂದು ಸರಡಿಗೆಯಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ, ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ, ಅನೇಕ ಜನ ಭಕ್ತಾದಿಗಳಿಗೆ ಸಾಕಷ್ಟು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಆಶೀರ್ವಾದ ಮಾಡಿ ಅವರ ಕೆಲಸವನ್ನು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಒಬ್ಬ ಖ್ಯಾತ ಸಂತನಾಗಿ ಇವತ್ತು ಎಲ್ಲರೆದುರು ಹೊರಹೊಮ್ಮಿದ್ದಾರೆ. ಅವರ 60ನೇ ವರ್ಷದ ಏನು ಫೆಬ್ರವರಿ 16ರಿಂದ 26ರವರೆಗೆ ಇದು 26ರವರೆಗೆ ವರದಾನೇಶ್ವರಿ ಗುಡ್ಡಾಪುರ ದಾನಮ್ಮ ದೇವಿಯ ಮಹಾಪುರಾಣ ಮೊದಲನೇ ಕಾರ್ಯಕ್ರಮ 60ನೇ ವರ್ಷದ ಷಷ್ಠಿ ಪೂರ್ತಿ ಸಮಾರಂಭದ ನಿಮಿತ್ತವಾಗಿ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದಾರೆ. 60 ವರ್ಷ ಷಷ್ಠಾಬ್ದಿ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಸೇರಿ ಅವರ ಅನೇಕ ಅಪಾರ ಮಹಾರಾಷ್ಟ್ರದಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಎಲ್ಲರೂ ಸೇರಿ ಸಭೆ ಮಾಡಿ ಅವರ ಮನವೊಲಿಸಿ ನಾವೆಲ್ಲರೂ ಸೇರಿ ನಿಮ್ಮ ಒಂದು ಷಷ್ಠಾಬ್ದಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಅವರು ಷಷ್ಠಾಬ್ದಿ ಕಾರ್ಯಕ್ರಮ ಸಾರ್ವಜನಿಕ ಕೂಡ ಸಹಾಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸಾಮೂಹಿಕ ವಿವಾಹವನ್ನು ಮತ್ತು ಸುಮಾರು 11,000 ಮುತ್ತೈದರಿಗೆ ಮುಡಿ ತುಂಬುವ ಕಾರ್ಯಕ್ರಮ ಮತ್ತು ದೇವಿ ಗೋಪುರಕ್ಕೆ ಹೆಲಿಕಾಪ್ಟರ್ ಮೂಲಕ ಒಬ್ಬ ಭಕ್ತರು ಆವತ್ತಿನ ದಿವಸ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತು ಅವತ್ತು 29ನೇ ತಾರೀಕು ದಿವಸ ಮಹಾರಥೋತ್ಸವ, ಪ್ರತಿ ವರ್ಷದಂತೆ ರಥೋತ್ಸವ ಕೂಡ ಇರ್ತದೆ. ಈ 4 ಕಾರ್ಯಕ್ರಮಗಳನ್ನು ಕೂಡ ಅವರ ಒಂದು ಷಷ್ಠಾಬ್ದಿ ಕಾರ್ಯಕ್ರಮ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಎಲ್ಲ ಭಕ್ತಾದಿಗಳು, ನಾನು ಪತ್ರಿಕಾ ಮಹಾನಗರ ಪಾಲಿಕೆ, ಕಾರ್ಪೊರೇಷನ್ ಎಲ್ಲರೂ ಸೇರಿ ಪೌರ ಕಾರ್ಮಿಕ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶತಸ್ಥಲ ಭೂಮಿ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯ ತೇರಿನಮಠ ಬಡದಾಳವರ ಒಂದು ನೇತೃತ್ವದಲ್ಲಿ ಉದ್ಘಾಟಕರಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಬಸವರಾಜ್ ಬಿ ಮತ್ತಿಮೂಡವರು ಕೂಡ ವಹಿಸಿಕೊಂಡಿದ್ದಾರೆ. ಅನೇಕ ಮುಖಂಡರು, ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಏನು 16ನೇ ತಾರೀಕಿನಿಂದ ಪ್ರಾರಂಭವಾಗಿ 21ನೇ ತಾರೀಕು ದಿವಸ ಕೂಡ ಒಂದು ಬೇರೆ ಕಾರ್ಯಕ್ರಮ, 19ನೇ ತಾರೀಕು ದಿವಸ ಮಹಾಪುರಾಣದ ಕಾರ್ಯಕ್ರಮ, 27ನೇ ತಾರೀಕು ಕೊನೆಯದಾಗಿ ಸಾಮೂಹಿಕ ವಿವಾಹ, ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಈ ಒಂದು ಕಾರ್ಯಕ್ರಮದ ಶ್ರೀಮನ್ ಕಾಶಿ ಜ್ಞಾನಪೀಠದ ಶಿವರಾದಂಥ ಶ್ರೀ 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪಿಡಿಐ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ ಆಕ್ಟಿವಿಟಿ ಸೆಂಟರ್ನಲ್ಲಿ ಫೆಬ್ರವರಿ 12ರಂದು ಬೆಳಗ್ಗೆ 10 ಗಂಟೆಗೆ ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಷನ್ನ 52ನೇ ವಾರ್ಷಿಕೋತ್ಸವ, ಫ್ಯಾಕಲ್ಟಿ ಘಟಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು HKE ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ತಿಳಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದು, ಬೆಳಗಾವಿ, ಗ್ವಾಲಿಯರ್, ನವದೆಹಲಿ, ಚೆನ್ನೈ ಸೇರಿದಂತೆ ವಿವಿಧ ಪರಿಣಿತರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಮರುದಿನ ಫೆಬ್ರವರಿ 13ರಂದು ಬೆಳಗ್ಗೆ 10 ಗಂಟೆಗೆ ಪಿಡಿಎ ಕಾಲೇಜು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಥ್ನೋಟೆಕ್ ಅಕಾಡೆಮಿ ಸಹಯೋಗದಲ್ಲಿ ಪೂಜ್ಯ ಬಸವರಾಜಪ್ಪ ಅಪ್ಪ ಸೆಂಟರ್ ಫಾರ್ ಫ್ಯೂಚರ್ ಸ್ಕಿಲ್ ತರಬೇತಿ ಕೇಂದ್ರದ ಉದ್ಘಾಟನೆ ಸಮಾರಂಭ ನಡೆಯಲಿದ್ದು, ಆದಿಚುಂಚನಗಿರಿ ಮಠದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ, ಡಾಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಸಂಸದ ಭಗವಂತ ಖೂಬಾ ಈ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಪೂಜ್ಯ ದೊಡ್ಡಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನದಲ್ಲ
ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ISTC 52ನೇ ವಾರ್ಷಿಕೋತ್ಸವ ಗುಲ್ಬರ್ಗಾದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ನಲ್ಲಿ ಏನದ ಅಂದ್ರೆ ಮಾಡ್ಲಿಕ್ಕತ್ತಿದ್ದಾರೆ. ಅವ್ರದ್ದು ಏನದ ಅಂತಂದ್ರೆ ಚೀಫ್ ಗೆಸ್ಟಾಗಿ ಬರೋರು ಯಾರು ಅಂತಂದ್ರೆ ಉಮೇಶ್ ಯಾದವ್ ಅವರು ಬರ್ಲಿಕ್ಕತ್ತಿದ್ದಾರೆ. ಅದರಲ್ಲಿ ಅವ್ರ ಟೀಮ್ ಇದೆ ಗೆಸ್ಟ್ಗಳ್ದು, ಅವ್ರದ್ದೇ ಇದು ಅದೇ. ಅವ್ರ ಮೊದಲೇನಿತ್ತು ಯಾವಾಗಲೂ IST ಸೆಂಟರೇ ಮಾಡ್ತಿತ್ತಲ್ಲ ಅವನು. ಈಗೇನಾಗದ ಯು ಜಿ ಸಿ ಡಿವೈಡ್ ಕೇಸಿಂದ ಏನದ ಅಂತಂದ್ರೆ ಇವ್ರದ್ದೊಂದು ಅಸೋಸಿಯೇಷನ್ ಅದ. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲರೂ ಏನದ ಅಂದ್ರೆ ಮಾಡ್ತಾರದು ಅಸೋಸಿಯೇಷನ್. ಅವ್ರದ್ದೊಂದು ಎವ್ರಿ ಇಯರ್ ಏನದ ಒಂದು ಆ್ಯನ್ಯುವಲ್ ಗ್ಯಾದರಿಂಗ್ ಮಾಡ್ತಾರೆ. ಇದು 52ನೇ ಗ್ಯಾದರಿಂಗ್. ಇದು ಅಸೋಸಿಯೇಷನ್ ಎಲ್ಲರೂ ಕೂಡ್ಕೇಸಿಂದ ನಮ್ಮ ಭಾಗಕ್ಕೇನು ಯಾವ ಬೇಕು ಗೆಸ್ಟ್ ಲೆಕ್ಚರರ್ಸ್ ಇದ್ದಾರೆ, ತಿವಾರಿ ಅಂತಿದ್ದಾರೆ, ಬೂಟಾ ಸಿಂಗ್ ಅಂತಿದ್ದಾರೆ, ಸಿದ್ದು, ಕಿರಣ್ ರಾಜನ್ ಅಂತ ಅವರು ಇದ್ದಾರೆ, ಚೇರ್ಮನ್ ಇಗ್ನೋಟೆಕ್, ವೆಲ್ ರಾಜು ಅಂತಂದು ವೈಸ್ ಚಾನ್ಸಲರ್ ಅಣ್ಣಾಮಲೈ, ಆ್ಯಂಡ್ ಪ್ರೊಫೆಸರ್ ನಿವಾಸ್ ಸಿಂಗ್, ಡೈರೆಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಗ್ವಾಲಿಯರ್ಲಿಂದ, IITM ಈ ಪ್ರತಾಪ್ ಸಿಂಗ್ ಇವರು ದೇಶ ಇದ್ದಾರೆ. ಅದಕ್ಕೇನದ ನಮ್ಮಲ್ಲಿ ಭಾಗದಾಗ ಏನದ ಅಂದ್ರೆ ಇದೊಂದು ಮಾಡಲಿಂತ ಏನದ ಭಾಳ ಚೆನ್ನಾಗಿರ್ತದೆ. ಇದರಲ್ಲಿಂತ ನಮ್ಮ ಎಜುಕೇಷನ್ ಕ್ವಾಲಿಟಿ ಏನತ್ತದ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಬಂದಾಗ ಅವರು ನಮ್ಮ PD ಕಾಲೇಜ್ಗೆ ಏನದ ಹೆಚ್ಚಾಗಿ ಅವರು ತಮ್ಮ IIT ಇಲ್ಲಿಂದ ಏನು ಬಂದು ನಮಗೆ ಲೆಕ್ಚರ್ ಕೊಡ್ತಾರೆ. ಅದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ನಮ್ಮ ಹುಡುಗರಿಗೆ ಹೆಲ್ಪ್ ಆಗ್ತದೆ ಅಂತಂದು ನಾ ಹೇಳ್ತೀನಿ. ಇದೊಂದು ಫಂಕ್ಷನ್ ಇದೆ. ಇನ್ನೊಂದು ಏನದ ಅಂತಂದ್ರೆ ಯತ್ನಟೆಕ್ದವ್ರದ್ದೊಂದು ಫಂಕ್ಷನ್ ಇದೆ. ಇದು ಏನದ ಅಂದ್ರೆ ನಮ್ಮ ಭಾಗಕ್ಕೆ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕದಾಗ ಇಟ್ ಈಸ್ ಓನ್ಲಿ ಸೆಂಟರ್ ವಿಚ್ ಹ್ಯಾಸ್ tried our level best and he has come forward and he has opened a center of excellence here. ಇದು ಏನದ ಅಂದ್ರೆ ನಮ್ಮ ಜಗದ್ಗುರು ಶ್ರೀ ನಿರ್ಮಹನ್ ಸ್ವಾಮೀಜಿಯವರು ಬರ್ಲಿಕ್ಕತ್ತಿದ್ದಾರೆ. ಅದಕ್ಕೆ ಸೆಕೆಂಡ್ ಪ್ರಕಾಶ್ ಸ್ವಾಮೀಜಿಯವರು ಬರ್ಲಿಕ್ಕತ್ತಿದ್ದಾರೆ. ಹಾಗೆ ಭಗವಂತ ಖೂಬಾನು ಬರ್ಲಿಕ್ಕತ್ತಿದ್ದಾರೆ. ಹಾಗೆ ಸುಭಾಷ್ ಸಾಕಾರ್ ಯೂನಿಯನ್ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರನ್ನೂ ವಿಸಿಟ್ ಮಾಡ್ಲಿಕ್ಕತ್ತಿದ್ದಾರೆ. ಇದು ಏನದ ಅಂತಂದ್ರೆ ನಮ್ಮ ಭಾಗದಾಗ ಏನದ ಫಸ್ಟ್ ಎದಕ್ಕೆ ತಂದೆವು, ಎಲ್ಲರೂ ಬೆಂಗಳೂರಿಗೆ ಹೋಗ್ತಿದ್ರು. ಬೆಂಗಳೂರಿಗೆ ಹೋಗೋದು ತಪ್ಪಿಸ್ಬೇಕಂತಂದು ಇಲ್ಲಿ ಹುಡುಗರಿಗೆ ಮಿನಿಮಮ್ ಪ್ಯಾಕೇಜ್ನಾಗ ನಾವು ಮಾಡಿದ್ದೆವು. ಆ ಪ್ಯಾಕೇಜ್ನಾಗ ಏನದ ಅಂತಂದ್ರೆ ಓನ್ಲಿ ಏನದ ನಾವು ಮಿನಿಮಮ್ ಚಾರ್ಜಸ್ ತೊಗೊಳಕತ್ತೇವೆ 2,000-3,000. ಅಲ್ಲಿ ಬೆಂಗಳೂರಿಗೆ ಹೋದ್ರೆ ಏನದ ಅಂತಂದ್ರೆ 70-80 ಸಾವಿರ ಕೊಟ್ಟು ಮತ್ತು ಲಾಜಿಂಗ್ ಹಿಡಿದು ರೂಮ್ ಹಿಡಿದು ಮಾಡೋದ್ರಾಗ ತಪ್ಪಿಸ್ಬೇಕಂತಂದು ನಾವೇನದ ಅಂದ್ರೆ ಇಲ್ಲಿ ನಮ್ಮದು ಈ ಸೆಂಟರ್ ಮಾಡಿದ್ದು ನಮ್ಗೆ ಒಂದೇ ಸಲಕ್ಕಲ್ಲ, ಇಡೀ ಹೈದರಾಬಾದ್ ಕರ್ನಾಟಕದವರು ಯೂಸ್ ಮಾಡ್ಬೋದು. ಈ ಸಂದರ್ಭದಲ್ಲಿ ISTE ಅಧ್ಯಕ್ಷ ಪ್ರತಾಪ್ ಸಿಂಹ, ಕೆ ದೇಸಾಯಿ, ಎಥ್ನೋಟಿಕ್ ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಡಾಕ್ಟರ್ ಕಿರಣ್ ಕೆ, ರಾಜಣ್ಣ, ಪ್ರಾಚಾರ್ಯ ಡಾಕ್ಟರ್ ಶಶಿಕಾಂತ್ ವಿಸೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂವಿಧಾನ ದಿನಾಚರಣೆ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಚಿಂಚೋಳಿ ತಾಲೂಕಾ ಆಡಳಿತ ಮತ್ತು ತಾಲೂಕಾ ಪಂಚಾಯತ್ ಹಾಗೂ ಪುರಸಭೆ ಇಲಾಖೆ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಚಿಂಚೋಳಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರೇಟು ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರಾಠೋಡ್, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫರ್, ಶಿಶು ಅಭಿವೃದ್ಧಿ ಅಧಿಕಾರಿ ಗುರುಪ್ರಸಾದ್, ಪುರಸಭೆ ಅಧಿಕಾರಿ ಕಾಶಿನಾಥ್ ಧನ್ನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ.
ಮತ್ತೆ ವಿವಾದಕ್ಕೆ ಕಾರಣವಾಗುತ್ತಿರುವ ಆಳಂದ ಪಟ್ಟಣದ ಪ್ರಸಿದ್ಧ ಸೂಫಿ ಹಜರತ್ ಲಾಡ್ಲೆ ಮಶಾಕ್ ದರ್ಗದ ಆವರಣದಲ್ಲಿ ರಾಘವ ಚೈತನ್ಯ ದೇವಸ್ಥಾನ ನಿರ್ಮಾಣಕ್ಕೆ ಶಿವರಾತ್ರಿಯಂದು ಅಡಿಗಲ್ಲು ಮಾಡುತ್ತೇವೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 100 ವರ್ಷದ ಹಿಂದೆ ಪವಿತ್ರ ಕ್ಷೇತ್ರವಾಗಿದೆ. ಕಳೆದ ವರ್ಷ ಕೋರ್ಟ್ ಪೂಜೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ. ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ 200 ವರ್ಷದ ಪರಿಶ್ರಮ ಇದೆ, ರಕ್ತ ಸುರಿದಿದ್ದೀವಿ. ತ್ಯಾಗ ಬಲಿದಾನದಿಂದ ಕಟ್ಟಿದಂತಹ ಅಖಂಡ ಭಾರತವನ್ನು ನಾವು ದಕ್ಷಿಣ ಭಾರತ ತುಂಡು ಮಾಡ್ತೀವಿ, ರಾಷ್ಟ್ರ ಮಾಡ್ತೀವಿ ಅಂತ ಹೇಳುವಂಥ ಈ ರೀತಿಯ ಹೇಳಿಕೆ ದೇಶದ್ರೋಹಿ ಹೇಳಿಕೆ. ತುಂಡು ಮಾಡೋಕ್ಕೆ ನಿಮಗೆ ಯಾರು ಹಾಕು ಕೊಟ್ಟಿದ್ದಾರೆ? ಹೀಗೆ ಭಾಷೆ ಹೆಸರಿನಲ್ಲಿ ಅಥವಾ ಇನ್ಯಾವುದೋ ಆರ್ಥಿಕ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ದೇಶವನ್ನು ತುಂಡು ಮಾಡೋದಾದರೆ ಹಾಗಾದರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಮಾಡಿದ್ದೀವಿ ನಾವು? ಸ್ವಾತಂತ್ರ್ಯ ನೀವು ಕಾಂಗ್ರೆಸ್ನವರು ಅವಾಗ ಹೋರಾಟ ಮಾಡಿದಾರಲ್ಲ, ಯಾತಕ್ಕೆ ಹೋರಾಟ ಮಾಡಿದ್ದಾರೆ? ಇದು ಹೊಡೆಯೋಕೆನಾ? ಈಗಾಗಲೇ ಹೊಡೆದಿದೆ ನೀವು ಪಾಕಿಸ್ತಾನ ಅಂತನ್ನುವಂಥದ್ದು ಹೊಡೆದಿದ್ದೀರಿ. ಕೊಡಬಾರ್ದಾಗಿದ್ದಂಥ ಪಾಕಿಸ್ತಾನವನ್ನು ಕೊಟ್ಟಿದ್ದೀರಿ ನೀವು. ಮತ್ತೆ ನೀವು ದಕ್ಷಿಣ ಭಾರತ ರಾಷ್ಟ್ರ ಮಾಡ್ತೀವಿ ಅಂತಂದರೆ ಏನು ಹೇಳಿಕೆ ನಿಮ್ಮದು? ಸೊ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಒಬ್ಬ ದೇಶಭಕ್ತರಾಗಿ ಅದನ್ನು ನೋವು ತಡ್ಕೊಳ್ಳೋಕ್ಕಾಗದೆ ಸಿಟ್ಟಿನಿಂದ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಗುಂಡಿಕ್ಕೆ ಬೇಕು ಇಂಥವರನ್ನು ಅಂಥ ಕಾನೂನು ರಚನೆ ಮಾಡಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈಶ್ವರಪ್ಪನವರ ವಿಚಾರವನ್ನು ಬೆಂಬಲಿಸ್ತಾ ಇದ್ದೀನಿ. ನೋಡಿ, FIR ಈ ರಾಜಕಾರಣಿಗಳಿಗೆ ಒಂದೇ ಅಸ್ತ್ರ ಇರೋದು ಪೊಲೀಸ್ ಸ್ಟೇಷನ್. ಹೆದರ್ಸೋದು, ಬೆದರಿಸೋದು, ಗುಂಡಾ ಆ್ಯಕ್ಟ್ ಹಾಕೋದು, ರೌಡಿ ಸೀಟರ್ ಹಾಕೋದು, ಇದೇ ಉದ್ಯೋಗ ಇವ್ರದ್ದು ನೈತಿಕವಾಗಿ ಅಥವಾ ಬೌದ್ಧಿಕವಾಗಿ ಚರ್ಚೆ ಮಾಡುವಂಥ ಇವರಲ್ಲಿ ಏನು ತಾಕತ್ತಿಲ್ಲ. ಇನ್ನು ಪೊಲೀಸರ ಮೂಲಕ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಂಥವು ಬಹಳ ಈಶ್ವರಪ್ಪನವರು ಎದುರಿಸಿದ್ದಾರೆ, ಕಾನೂನಾತ್ಮಕವಾಗಿ ಎದುರಿಸ್ತಾರೆ. ಸರ್, ಈಗ ಹರೀಶ್ ಪೂಂಜಾ ಅವರು ಇದೇ ವಿಚಾರ ಇಟ್ಕೊಂಡು ಈಗ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಇದು ಮಾಡಬೇಕು ಅನ್ನೋಂಥದ್ದು, ಅಂದರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋಂಥದ್ದು? ಇಲ್ಲ, ಚರ್ಚೆ ಆಗ್ತಾ ಇರುವಂಥದ್ದು ಸರಿಯಲ್ಲ. ಹಿಂದೂಗಳ ಈಗ ತೆರಿಗೆ ಟ್ಯಾಕ್ಸ್ ಎಲ್ಲ ಹಿಂದೂಗಳಿಗೆ ಹೋಗಬೇಕು, ಮುಸ್ಲಿಮರು ಹೋಗಬೇಕು, ಇದು ಸರಿಯಲ್ಲ. ಇದು ಈ ದೇಶದಲ್ಲಿ ಅದಕ್ಕೆ ನರೇಂದ್ರ ಮೋದಿಯವರು ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ನಾವು ರಾಷ್ಟ್ರ ಉಳಿಯುವಂತಲ್ಲ, ರಾಷ್ಟ್ರ ಜೋಡಿಸುವಂಥ ಕೆಲಸ ಸಮಾನತೆಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿಯವರೆಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾನು ಇಲ್ಲಿ ನಡೆಸ್ಕೊಂಡು ಬಂದಿದ್ದೇನೆ 10 ವರ್ಷ ಅಂತನ್ನುವಂಥ ಭಾಳ ಸ್ಪಷ್ಟವಾದಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಅವರು. ಹೀಗೆ ಪ್ರತಿಯೊಬ್ಬರು ತಮ್ಮದೇ ಆದಂಥ ಟ್ಯಾಕ್ಸ್ ಮೂಲಕ ಜೀವನ ಮಾಡ್ತೀವಿ ಅಂತಂದರೆ ಮೂರ್ಖತನದ ಹೇಳಿಕೆ, ಮೂರ್ಖತನದ ಚರ್ಚೆ ಅದು. ಇವತ್ತಿನ ಅಂದರೆ ಅವತ್ತಿನ ದಿವಸನೇ ಶಿವರಾತ್ರಿ ದಿವಸ ಆಲ್ರೆಡಿ ಈಶ್ವರ ಲಿಂಗ ಇದ್ದ ಮೇಲೆ, ಪೂಜೆ ಇದ್ದ ಮೇಲೆ ಇನ್ನು ಜೀರ್ಣೋದ್ಧಾರ ಮಾಡೋದು, ದೇವಸ್ಥಾನ ಕಟ್ಟುವಂಥದ್ದು ನಮ್ಮ ಕರ್ತವ್ಯ. ಅದು ನಾವು ಮಾಡ್ತೀವಿ. ಅದು ಮುಂದುವರಿದಂಥ ಭಾಗ. ಸೊ ಅದನ್ನಂತೂ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವ್ರನ್ನೂ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಸೊ ಅವತ್ತಿನ ದಿನ, ಶಿವರಾತ್ರಿ ದಿನ ಗುದ್ಲಿ ಪೂಜೆಯಿಂದ ಪ್ರಾರಂಭ ಮಾಡ್ತೀವಿ. ನಮ್ಮದು ದೇವಸ್ಥಾನ ಕಟ್ಟೋದು ನಮ್ಮ ಹಕ್ಕಿದೆ, ನಾವು ಮಾಡ್ತೀವಿ. ಅದರೊಳಗೆ ಏನು ಹೊಸದೇನಿಲ್ಲ. ಯಾವುದೇ ರೀತಿಯ ಕಾನೂನು ಬಾಹಿರ ಇಲ್ಲ, ಇನ್ನು ಯಾವುದೇ ರೀತಿಯ ಪ್ರಚೋದನಕಾರಿ ಅಲ್ಲ. ಸೊ ಈ ದೇಶದಲ್ಲಿ ನಾವು ಈಶ್ವರ ಲಿಂಗನ ನಮ್ಮ ಹಕ್ಕಿನ ಪ್ರಮಾಣದಲ್ಲಿ ನಾವು ಪೂಜೆ ಮಾಡದೇ ಇದ್ದರೆ ಇನ್ನೆಲ್ಲಿ ಮಾಡೋದು? ಸೊ ಹಾಗಾಗಿ ದೇವಸ್ಥಾನ ಕೂಡ ನಾವು ಪುನಃ ಅಲ್ಲಿ ಕಟ್ಟುವಂಥದ್ದು ನಿಶ್ಚಿತವಾಗಿ ನಾವು ಪ್ರಾರಂಭ ಮಾಡ್ತೀವಿ. ಶಿವರಾತ್ರಿಗೆ ಗುದ್ಲಿ ಪೂಜೆ ಮಾಡ್ತೀರಾ? ಶಿವರಾತ್ರಿಗೆ ಗುದ್ಲಿ ಪೂಜೆಯನ್ನು ಪ್ರಾರಂಭ ಪೂಜೆ ಮಾಡಿ ಅಲ್ಲಿ ಒಬ್ಬ ಪೂಜ್ಯ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿನೂ ಇರ್ತಾರೆ ಮತ್ತು ಇನ್ನೊಬ್ಬರು ಸ್ವಾಮೀಜಿಯವ್ರನ್ನೂ ಕರೆಸಿ ಅಲ್ಲಿ ಗುದ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಸರಿ, DK ಸುರೇಶ್ ಅವರು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಗ್ರಾಮ ಚಲೋ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ವಿವಿಧ ವಾರ್ಡ್ ಗ್ರಾಮದ ಮನೆಗೆ ಅಂಗಡಿ ಮುಗ್ಗಟ್ಟುಗಳಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಕೈಗೊಂಡಿರುವ ಜನಪರ ಯೋಜನೆಗಳ ಕರಪತ್ರಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ವಾಡಿ ವಲಯ ಅಧ್ಯಕ್ಷ ವೀರಣ್ಣ ಯಾರಿ, ರವಿ ನಾಯಕ್, ರಾಮಚಂದ್ರ ರೆಡ್ಡಿ, ಸಿದ್ದಣ್ಣ ಕಲ್ಶೆಟ್ಟಿ ಸೇರಿದಂತೆ ಅನೇಕ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. MD ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ನಡ್ಡಾಜಿ ಅವರಿಗೆ, DY ವಿಜೇಂದ್ರ ಅವರಿಗೆ, ವಿಜೇಂದ್ರ ಅವರಿಗೆ, बोलो भारत माता की ವಂದೇ ವಂದೇ ಮಾತರಂ. ಕಳೆದ 2022ರ ಜೂನ್ 13ರಂದು ನಡೆದ
ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ದಿಶಾ ಸಭೆ 2 ವರ್ಷಗಳ ನಂತರ ಇಂದು ನಡೆಯಿತು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಭೆಯು ಸಹ ಅಧ್ಯಕ್ಷರಾದ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 2 ವರ್ಷಗಳ ಅವಧಿಯಲ್ಲಿ ಕನಿಷ್ಠ 5 ದಿಶಾ ಸಭೆ ನಡೆಯಬೇಕಿತ್ತು. ಆದ್ರೆ ಸಭೆ ನಡೆಯದ ಹಿನ್ನೆಲೆಯಲ್ಲಿ ಜೊತೆಗೆ ಶೀಘ್ರದಲ್ಲೇ ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಮನಗಂಡು ಭಾನುವಾರ ರಜೆ ಇದ್ರೂ ಕೂಡ ಈಗ ಸಭೆ ನಡೆಸಲಾಗುತ್ತಿದೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಭೆಯ ಆರಂಭದಲ್ಲಿ ತಿಳಿಸಿದರು. ಸಭೆಗೆ ಶಿಷ್ಟಾಚಾರ ಪ್ರಕಾರ ಸ್ವಾಗತ ಕೋರಲೆಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ಉಪನಾಯಕ ಸುನೀಲ್ ವಲ್ಲಾಪುರೆ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದರು. ಇದಕ್ಕೆ ಧ್ವನಿಗೂಡಿಸಿದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಉಮೇಶ್ ಜಾಧವ್ ದಿಶಾ ಸಭೆ ನಡೆಯುವ ಕುರಿತಾದ ಬ್ಯಾನರ್ ಸಹ ಹಾಕಿಲ್ಲವೆಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. 2 ವರ್ಷದ ಗ್ಯಾಪ್, ಕಮ್ ಸೆ ಕಮ್ 5 ಮೀಟಿಂಗ್ ಆಗಬೇಕಾಗಿತ್ತು. ದಿಶಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಫಂಡ್ ಎಲ್ಲೆಲ್ಲಿ ಬಂದವ, ಯಾವ ಲೆವೆಲ್ ಕೆಲಸ ಆಗ್ಯಾವ, ಎಲ್ಲರೂ ಕಲಿತು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಂದೆ ಹೋಗುವಂತ ಮೀಟಿಂಗ್ ಅದ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಯಾರಿಗೂ ಆತುರತೆ ಹೋಗ್ಬಾರ್ದಿರಿ. ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬರಬೇಕು. ನಾವು ಇವತ್ತು ಆಗ್ಲಿಂದ ನಾಳೆ, ನಾಳೆ ಆಗ್ಲಿಂದ ನಾಳೆ ಪೂರ್ತಿ ಎಲ್ಲ ಸಬ್ಜೆಕ್ಟ್ ಟಚ್ ಆಗುವಂತ ಕೆಲಸ. ಬರೇ ಏನಂತಂದ್ರೆ ಬರೀ ಫಾರ್ಮಾಲಿಟಿಗಾಗಿ ಕೆಲವರು ಬಂದು ಹಾಜರಿ ಕೊಟ್ಟು ಹೋಗೋದಿಲ್ಲ. ಯು ಹ್ಯಾವ್ ಟು ಟೇಕ್ ದ ಸ್ಟಾಕ್ ಆಫ್ ಸಿಚುವೇಶನ್, ಡೆವಲಪ್ಮೆಂಟ್ ಏನೇನಾಗ್ಯದ ಈ ಲಾಸ್ಟ್ ಸ್ಟೇಜ್. ಇನ್ನೊಂದು ತಿಂಗಳು 2 ತಿಂಗಳದಾಗ ಕೋಡ್ ಆಫ್ ಕಂಡಕ್ಟ್ ಬರ್ತದ. ಎಲ್ಲೆಲ್ಲಿ ನಮ್ಮ ಪ್ರಾಬ್ಲಮ್ಗಳು ಸ್ಟಕ್ ಆಗ್ಯಾವ, ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಕೀಮ್ಗಳು, ಜಲ್ ಜೀವನ್ ಮಿಷನ್, ಜಲ್ ಜೀವನ್ ಮಿಷನ್, ನ್ಯಾಷನಲ್ ಹೈವೇಸ್, ರೈಲ್ವೇಸ್, BSNL, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಆಮೇಲೆ ಮೈನ್ ಸೇಫ್ಟಿ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಇಶ್ಯೂ ಇವತ್ತು ಇದೆ. ಐ ಹ್ಯಾವ್ ಗಿವನ್ ಮೆಸೇಜ್ ಟು ಅವರ್ CEO. ಒಂದು ಡಾಕ್ಯುಮೆಂಟ್ MLA ಗೆದ್ದ ಸ್ಥಳದಲ್ಲಿ ಅವ್ರ ಕೆಲಸಗಳು ಒಂದು ಜಿರಾಕ್ಸ್ ನೀವು ಬೇಕಾದ್ರೆ, ಇಟ್ ಇಸ್ ನಾಟ್ ಅ ಪ್ರೈವೇಟ್ ಹೌಸ್, ಇಟ್ಸ್ ಅ ಗವರ್ಮೆಂಟ್ ವರ್ಕ್. ನಾನು ಎಷ್ಟು ಫೋನ್ ಮೆಸೇಜ್ ಕೊಟ್ಟಿನಿ, ನಾನು ಎಷ್ಟು ಮೆಸೇಜ್ ಕೊಟ್ಟಿದ್ದೆ ಇಲ್ಲ, ಎಷ್ಟು ಹೇಳಿದ್ವಿ ನಾವು CO ಸಾಹೇಬ್ ಹೇಳಿದ್ವಿ. ಅಲ್ಲ ಇದು ಪ್ರೈವೇಟ್ ಆಫೀಸ್ ಅದ ಏನದ ಇದು? ಅಲ್ಲ ಮೇಡಮ್, you would have suspended him. ನಿಮ್ ನಾಲೆಜ್ ಬಂದ್ರೆ you would have not allowed him to stay. He did message code to, he doesn't respond. ಅಲ್ಲ CO ಸಾಹೇಬ್, you have to accept this. How many times I have spoken to you? We have spoken to your secretary, Bangalore also. What elected representative new letter ಕೊಡಲಿಲ್ಲ ಅಂದ್ರೆ what is, you should be transparent, open. 2 ದಿವಸ ನಮ್ಮ PN ಆಫೀಸ್ ಮುಂದೆ ಕೂತಿದ್ದಾರೆ. 2 days ಡಾಕ್ಯುಮೆಂಟ್ ಕೊಡಲಿಕ್ಕೆ ಏನಾಗಿದೆ ನಿಮಗೆ? W ಎಷ್ಟೊತ್ತು ಬೇಕು ಕೊಡಕ್ಕೆ? ಅಂದ್ರೆ ಏನಿದು ಇದು ಮೀಟಿಂಗ್ ಅಧಿಕಾರಿಗಳೇ ಬರಂಗಿಲ್ಲ, ಏನ್ ಮಾಡೋದು? ಅದು ವೆರಿ ಇಂಪಾರ್ಟೆಂಟ್. ಇಡೀ ಗುಲ್ಬರ್ಗ 1 ದಿವಸ ಬಂದಾಯ್ತು. ಸಭೆಗೆ ಹಲವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದಿಲ್ಲವೆಂದು ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಕಾಟಾಚಾರಕ್ಕೆ ಸಭೆ ನಡೆಸಲಾಗುತ್ತಿದೆ, ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡರು. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡು ಮಾತನಾಡಿ, ನಮ್ಮ ಮತಕ್ಷೇತ್ರದಲ್ಲಿ ರಾತ್ರಿ ಸಾರ್ವಜನಿಕ ಸಭೆಗೆ ಹೋದ್ರೆ PSI ಕರೆದ್ರು ಬರುವುದಿಲ್ಲ. ಆದ್ರೆ ಮಾಜಿ ಶಾಸಕರು ಕರೆಯದಿದ್ರು ಕೂಡ ಆ ಕಾರ್ಯಕ್ರಮಕ್ಕೆ 10 ನಿಮಿಷ ಮೊದಲೇ ಹೋಗಿ ನಿಲ್ತಾರೆ. ಇದೇನಾ ಶಿಷ್ಟಾಚಾರ? ನಮ್ಮ ಮಾತು PDO ಕೇಳುತ್ತಿಲ್ಲ. ಒಟ್ಟಾರೆ ಆಡಳಿತ ಸಂಪೂರ್ಣ ಕುಸಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದನ ಕಳ್ತನಗಳು, ಅಂಗಡಿ ಕಳ್ತನಗಳು ಭಯಂಕರ ನಡೀತಾ ಇದೆ. ನಿಮ್ಗೆ ಎಸ್ ಬೇಕಾದ ಎವಿಡೆನ್ಸ್ ಕೊಡ್ತಾ ಇದ್ದೀನಿ. ನಿನ್ನೂ ಕೂಡ ಏನು ಮಾಡ್ತಲ್ಲ. ಆ PSI ಮಾಡೋರು ಫೋನ್ ಮಾಡಿದ್ರೆ ಫೋನ್ ಸಹಿತ ರಿಸೀವ್ ಮಾಡೋದಿಲ್ಲ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವರು. ನಾನು ಏನಾರ ಅಲ್ಲಿ ಹೊಂಟನಪ್ಪ ಈ ಕಾರ್ಯಕ್ರಮಕ್ಕೆ ಹೊಂಟಿದ್ದೀನಿ ಫೋನ್ ಮಾಡಿದ್ರೆ ಆ ಕಾರ್ಯಕ್ರಮ ಬರಂಗಿಲ್ಲ. ಮಾಜಿ MLA ಅವ್ರು ಯಾರನ್ನ ಫೋನ್ ಮಾಡಿದ್ರೆ ಆ ಕಾರ್ಯ ಅಡ್ವಾನ್ಸ್ ಹೋಗಿ ನಿಂತಿರ್ತಾರೆ ಕರ್ಕೊಂಡು ಅವ್ರಿಗೆ.
ಅವರು ಕಮಲಾಪುರದವರು ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಚೇಂಜ್ ಆಗಿದ್ದಾರೆ ಸರ್, ಹೊಸ ಸಬ್ ಇನ್ಸ್ಪೆಕ್ಟರ್. ಈಗ ಅದು ರಿಕವರಿ ಅಂತೂ ಆಗ್ತಾ ಇದೆ ಸರ್. 2-3 ಡೇಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ರಿಕವರಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ಉಪನಾಯಕರಾದ ಸುನೀಲ್ ವಲ್ಲಾಪುರೆ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಶಾಸಕ ಬಸವರಾಜ್ ಮತ್ತಿಮೂಡ್, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾಧಿಕಾರಿ ಫೌಜಿಯಾ ತನರುಂ ಸೇರಿದಂತೆ ಜಿಲ್ಲೆಯ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇದೆ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873.